ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ಈಗಾಗಲೇ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ ಅಂದರೆ ಕ್ಯಾಂಪ್ಸ್ಗೆ ಸಂಬಂಧಪಟ್ಟ ಹಾಗೆ ತಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಸಮಸ್ಯೆ ಆಗಿರ್ಬೋದು. ಕೆಲವರಿಗೆ ಇವತ್ತು ಹಾಜರಾತಿ ಹಾಕ್ಲಿಕ್ಕೆ ಸಾಧ್ಯ ಆಗಿರ್ಬೋದು, ಕೆಲವರಿಗೆ ಸಾಧ್ಯ ಆಗದಲೇ ಇರಲೂಬಹುದು, ಕೆಲವರಿಗೆ ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಕೂಡ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಈ ಒಂದು ಸೊಲ್ಯೂಷನ್ ಅನ್ನ ತಾವು ಒಂದ್ಸಲ ತಿಳ್ಕೊಂಡ್ರೆ ಮೇ ಬಿ ನೀವು ನಾಳೆಯಿಂದ ಅಟೆಂಡೆನ್ಸ್ ಅನ್ನ ಸರಾಗವಾಗಿ ಹಾಕ್ಬೋದು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಫಸ್ಟ್ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ಗೆ ಬರ್ತೀರಾ. ಈ ಸೆಟ್ಟಿಂಗ್ ಆಪ್ಷನ್ಗೆ ಬಂದಾದ್ಮೇಲೆ ಸೊ ಈ ತರ ನಿಮಗೆ ಸೆಟ್ಟಿಂಗ್ಸ್ ಅಲ್ಲಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ಆಪ್ಸ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಈ ತರ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇದೆ, ಮತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಿರ್ತಕ್ಕಂಥ ಆಪ್ಸ್ ಲಿಸ್ಟ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನ್ ಕ್ಯಾಂಪ್ಸ್ ಇದೆ, ನೀವು ಆ ಒಂದು ಆಪ್ಗೆ, ನಿಮ್ಮ ಹಾಜರಾತಿ ಆಪ್ಗೆ ಬರ್ತೀರಾ ನೀವು. ಸೊ ಇಲ್ಲಿ ಹೀಗೆ ಬರ್ತೀರಾ. ಸೊ ಕ್ಯಾಂಪ್ಸ್ಗೆ ಬಂದಾಗ ಈ ಆಪ್ ಮೇಲೆ ಹೀಗೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೋರೇಜ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ಸ್ಟೋರೇಜ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ್ರೆ, ಈಗ ಯಾರಿಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಆಗಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಫೋಟೋ ಕ್ಯಾಪ್ಚರ್ ಆಗ್ತಾ ಇಲ್ಲ, ಏನೇ ಟೆಕ್ನಿಕಲ್ ಎರರ್ಸ್ ಇದ್ರೂ ಕೂಡ ಫಸ್ಟ್ ಟೈಮ್ಗೆ ಅಂದ್ರೆ ಮೊದಲ ಬಾರಿಗೆ ನೀವೇನ್ ಮಾಡಬೇಕು, ಇಲ್ಲಿ ಕ್ಲಿಯರ್ ಡಾಟಾ ಅಂತ ಒಂದು ಆಪ್ಷನ್ ಇದೆ. ಆ ಕ್ಲಿಯರ್ ಡಾಟಾ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದೆಲ್ಲವೂ ಕೂಡ ಏನು ಹಳೆ ಡಾಟಾ ಏನಿರುತ್ತೆ ಅದೆಲ್ಲವೂ ಕೂಡ ಎರೇಸ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಕ್ಲಿಯರ್ ಕ್ಯಾಚೆ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಪ್ಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ಕೂಡ ನಿಮಗೆ ಕ್ಯಾಚೆ ಆಗಿರ್ಬೋದು, ಡಾಟಾ ಎಲ್ಲ ಕೂಡ ಡಿಲೀಟ್ ಆಗುತ್ತೆ. ಸೊ ಡಿಲೀಟ್ ಆದ್ಮೇಲೆ ನೀವೇನ್ ಮಾಡಬೇಕು, ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ಸೊ ಪ್ಲೇ ಸ್ಟೋರ್ ಅಲ್ಲಿ ಈ ಕ್ಯಾಂಪ್ಸ್ ಅಪ್ಡೇಟ್ ಕೇಳುತ್ತೆ, ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡ್ರೆ ಅಲ್ಲಿ ಹೊಸ ವರ್ಷನ್ ಅಪ್ಡೇಟ್ ಆಗಿರ್ತದೆ, ಆ ಒಂದು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಮಾಡ್ಕೊಂಡು ಆದ್ಮೇಲೆ ನೀವೇನ್ ಮಾಡಬೇಕು, ಸೊ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದಾಗ ಆಪ್ಗೆ ಈ ರೀತಿ ನಿಮಗೆ ತೋರಿಸುತ್ತೆ. ಈಗ ಇದರಲ್ಲಿ ಒಂದಷ್ಟು ವಿಷಯಗಳಿದೆ, ಅದನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ನೋಡಿ, ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಎಡಿಟ್ ಅಂತ ಹೇಳಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಮ್ಮ ಕಚೇರಿದು ಟೈಮಿಂಗ್ಸು ನಿಮಗೆ ಇಲ್ಲಿ ತೋರಿಸುತ್ತೆ. ಈಗ ಶಾಲೆಗೆ ಕೊಟ್ಟಿರ್ತಕ್ಕಂಥ ಟೈಮಿಂಗ್ಸು 9:45 AM to 4:30 PM ಇದೆ. ಅದೇ ಸಾಟರ್ಡೆ ಆದ್ರೆ ನಾಳೆ ಬೆಳಿಗ್ಗೆ ನಾವು ಅಟೆಂಡೆನ್ಸ್ ಹಾಕೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ ಈ ಟೈಮನ್ನು ನಾವಿಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. 7:30 AM to 12 PM ಅಂತ ಇದೆ. ಇದನ್ನ ನಾವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಬಟನ್ ಇರುತ್ತೆ ರೆಡ್ ಕಲರ್ ನಲ್ಲಿ. ಸೇವ್ ಕೊಟ್ಟಾಗ ಮಾತ್ರ ನಮಗೆ ಆ ಒಂದು ಟೈಮಿಂಗ್ಸು ನಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಿಮಗೆ ಆ ಟೈಮ್ ತೋರಿಸುತ್ತೆ. ಇದನ್ನ ನೀವು ದಿವಸಕ್ಕೆ ಒಂದು ಸಲ ಮಾತ್ರ ನಿಮ್ಮ ಟೈಮಿಂಗ್ಸ್ ಅನ್ನ ನೀವು ಈ ರೀತಿ ಸೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಓಕೆ. ಸೊ ನೆಕ್ಸ್ಟ್ ಈಗ ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಚೆಕ್ ಇನ್ ಇದೆ, ಇಲ್ಲಿ ಚೆಕ್ಔಟ್ ಇದೆ. ಇಲ್ಲಿ ಚೆಕ್ ಇನ್ ಅಂತ ಹೇಳ್ತಕ್ಕಂಥದ್ದು ಗ್ರೀನ್ ಕಲರ್ ಅಲ್ಲಿ ಇದೆ. ಗ್ರೀನ್ ಕಲರ್ ಅಲ್ಲಿ ಇದೆ ಅಂದ್ರೆ ನಾವೀಗ ಚೆಕ್ ಇನ್ ಆಗ್ಲಿಕ್ಕೆ ರೆಡಿ ಇದೆ ಅಂತ ಹೇಳಿ. ಈ ಚೆಕ್ ಇನ್ ಮೇಲೆ ನಾವೇನಾದ್ರೂ ಈ ತರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ವರ್ಕ್ ಟೈಮಿಂಗ್ಸ್ ಅಂತ ಬರ್ತದೆ. ಇಲ್ಲಿ ಟೈಮಿಂಗ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಈಗ 9:45 AM to 4:30 PM ನಮ್ಮ ಕಚೇರಿಗೆ ಇರ್ತಕ್ಕಂಥದ್ದು ಶಾಲಾ ಸಮಯ. ಸೊ ಅದ್ರ ಮೇಲೆ ಈ ತರ ನಾನು ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೆಕ್ಸ್ಟ್ ಮೇಲೆ ನಾನು ಒತ್ತಿದಾಗ ಸೊ ಇಲ್ಲಿ ಒಂದು ಪಾಪಪ್ ಪೇಜ್ ಬರುತ್ತೆ. ಓಕೆ ಕೊಡ್ತೀರಾ. ಓಕೆ ಕೊಟ್ಟಾದ್ಮೇಲೆ ಸೇವ್ ಪ್ರಿಫರೆನ್ಸ್ ಅಂತ ಕೇಳುತ್ತೆ, ಎಸ್ ಅಂತ ಹೇಳಿ ಕೊಡ್ತೀರಾ. ಸೊ ಕೊಟ್ಟಾದಾಗ ನಿಮ್ಮ ಶಾಲೆದು ಲೊಕೇಶನ್ ಅದೆಲ್ಲವೂ ಕೂಡ ಇಲ್ಲಿ ತಗೊಳುತ್ತೆ. ಸೊ ತಗೊಂಡಾದ್ಮೇಲೆ Capture your face. ಈ ರೀತಿ ಒಂದು ನಿಮಗೆ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಓಪನ್ ಆದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಅಂತ ಒಂದು ಬರುತ್ತೆ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಆ ತರ ಬರುತ್ತೆ. ಆ ಕ್ಯಾಪ್ಚರ್ ಆದ್ಮೇಲೆ ಫೋಟೋ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಫೋಟೋ ಅಲ್ಲಿಗೆ ಅಪ್ಡೇಟ್ ಆಯ್ತು ಅಂದ್ರೆ ನಿಮ್ದು ಅಟೆಂಡೆನ್ಸ್ ಆಗಿದೆ ಅಂತ ಹೇಳಿ ನೀವು ಭಾವಿಸ್ಕೋಬಹುದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಚೆಕ್ ಇನ್. ಇದು ಚೆಕ್ ಇನ್ ಕರೆಕ್ಟ್ ಆಗಿ ಆದ ಕೂಡಲೇ ಇಲ್ಲಿ ಏನಿದೆ ಗ್ರೀನ್ ಕಲರ್, ಇದು ಆಶ್ ಕಲರ್ ಆಗ್ತದೆ. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಚೆಕ್ಔಟ್ ಕಲರ್, ಈ ಕಲರ್ ಇದರಲ್ಲಿ ಆಶ್ ಕಲರ್ ಆಗ್ಬೇಕಿದು. ಆಶ್ ಕಲರ್ ಆಗಿದ್ರೆ ಮಾತ್ರ ಸೊ ನೀವು ಹಾಕಿರ್ತಕ್ಕಂತ ಹಾಜರಾತಿ ಕರೆಕ್ಟ್ ಆಗಿ ಆಗಿದೆ ಅಂತ. ಸೊ ಒಂದ್ ವೇಳೆ ನೀವು ಕರೆಕ್ಟ್ ಆಗಿ ಅಟೆಂಡೆನ್ಸ್ ಹಾಕಿದ್ರು ಕೂಡ, ಫೇಸ್ ಕ್ಯಾಪ್ಚರ್ ಆಗಿ ಅಟೆಂಡೆನ್ಸ್ ಹಾಕಿದ್ರು ಕೂಡ ಇದು ಗ್ರೀನ್ ಕಲರ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೇಕು, ನಿಮ್ದು ನೆಟ್ ಅಲ್ಲೇನಾದ್ರೂ ಸ್ವಲ್ಪ ಸಿಗ್ನಲ್ ಕಡಿಮೆ ಇದ್ರೆ, ನೆಟ್ವರ್ಕ್ ಕಡಿಮೆ ಇದ್ರೂ ಕೂಡ ಅದು ಹಾಗೆ ಇರುತ್ತೆ.
ಸೊ ಅದನ್ನ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ನಾನು ನಿಮ್ಗೆ ತಿಳಿಸ್ತೀನಿ ವಿಡಿಯೋ ಕೊನೆಯಲ್ಲಿ. ಈ ರೀತಿ ಗ್ರೀನ್ ಕಲರ್ ಇರುವಂತದ್ದು ನೀವು ಅಟೆಂಡೆನ್ಸ್ ಹಾಕಿದ್ಮೇಲೆ ಆಶ್ ಕಲರ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಏನ್ 4:30ಗೆ ಚೆಕ್ಔಟ್ ಆಗ್ಬೇಕು, 4:30 ಟೈಮ್ಗೆ ಇದು ಗ್ರೀನ್ ಕಲರ್ ಇರುತ್ತೆ, ಇದು ಆಶ್ ಕಲರ್ ಇರುತ್ತೆ. ಓಕೆನಾ? ಅವಾಗ ಚೆಕ್ಔಟ್ ಗ್ರೀನ್ ಕಲರ್ ಇದೆ ಅಂದ್ರೆ ಚೆಕ್ಔಟ್ ಆಗ್ಲಿಕ್ಕೆ ಟೈಮ್ ಇದೆ ಅಂತ ನೀವು ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಚೆಕ್ ಇನ್ ಆಗ್ಬೇಕಾದ್ರೆ ಏನ್ ಪ್ರೊಸೀಜರ್ ಫಾಲೋ ಮಾಡಿದ್ರು ಅದೇ ಪ್ರೊಸೀಜರ್, ಅದೇ ಸ್ಟೆಪ್ಸ್ ನ ಇಲ್ಲೂ ಕೂಡ ನೀವು ಫಾಲೋ ಮಾಡಬೇಕು. ಸೊ ಇದು ಗ್ರೀನ್ ಕಲರ್ ಅಲ್ಲಿ ಇದ್ದಾಗ ನೀವು ಚೆಕ್ಔಟ್ ಆಗ್ತೀರಾ, ಇದು ಗ್ರೀನ್ ಕಲರ್ ಅಲ್ಲಿ ಇದ್ದಾಗ ನೀವು ಚೆಕ್ ಇನ್ ಆಗ್ತೀರಾ. ಸೊ ಚೆಕ್ ಇನ್ ಆದ ಕೂಡಲೇ ಗ್ರೀನ್ ಕಲರ್ ಇರೋದು ಆಶ್ ಕಲರ್ ಆಗುತ್ತೆ. ಇಲ್ಲಿ ಚೆಕ್ಔಟ್ ಅಲ್ಲಿ ಗ್ರೀನ್ ಕಲರ್ ಇರೋದು ಚೆಕ್ಔಟ್ ಆದ ತಕ್ಷಣ ಆಶ್ ಕಲರ್ ಗೆ ಬರಬೇಕು. ಅವೆರಡು ಕೂಡ ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಇದನ್ನ ನೀವು ಗಮನಿಸ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಆಪ್ಷನ್ಸ್ ಇದೆ, ಒಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಓಡಿ ಇದೆ, ಹೇಗೆ ಓಡಿ ನಾವು ಎಂಟ್ರಿ ಮಾಡಬಹುದು ಅನ್ನೋದನ್ನ ನೋಡೋಣ. ಈ ಓಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ರೀಸನ್ ಇರ್ತದೆ. ರೀಸನ್ಸ್ ತಗೋಬೇಕು ನೀವು. ಫಸ್ಟ್ ಆಫ್ ಡೇ ಹೋಗ್ತೀರಾ ಅಥವಾ ಫುಲ್ ಡೇ ಹೋಗ್ತೀರಾ, ನೀವು ಯಾವ್ದು ಬೇಕೋ ಅದನ್ನ ನೀವು ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಪರ್ಪಸ್ ಅಂತ ಕೇಳ್ತಾರೆ ನೋಡಿ, ಇಷ್ಟು ಪರ್ಪಸ್ ಇರುತ್ತೆ. ಮೀಟಿಂಗ್ಸ್ ಇರ್ಬೋದು, ಅಫಿಷಿಯಲ್ ವರ್ಕ್, ಟ್ರೈನಿಂಗ್ ಪ್ರೋಗ್ರಾಮ್ಸ್, ಅಫಿಷಿಯಲ್ ವಿಸಿಟ್ಸ್ ಆಗಿರ್ಬೋದು, ಇನ್ಸ್ಪೆಕ್ಷನ್, ಇನ್ವೆಸ್ಟಿಗೇಷನ್, ಎಕ್ಸಾಮ್ ಡ್ಯೂಟಿ, ಇವ್ಯಾಲ್ಯೂಯೇಷನ್ ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ, ಈ ತರ ಇರುತ್ತೆ. ಕೆಲವು ಇಂಪ್ಲಿಮೆಂಟ್ ಆಫೀಸರ್ಸ್ ಇರ್ತಾರೆ, ಅವ್ರು ಬೇಕಾದ್ರೆ ಇಲ್ಲಿ ಅಫಿಷಿಯಲ್ ವಿಸಿಟ್ ಅಂತ ಹಾಕೊಂಡು ಅವರು ಕೂಡ ಓಡಿಯನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾವುದು ನಿಮ್ಗೆ ರೀಸನ್ ಇರುತ್ತೆ ಆ ರೀಸನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಲ್ಲಿಗೆ ಹೋಗಿರ್ತೀರಾ ಆ ಪ್ಲೇಸ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಎಂಟ್ರಿ ಮಾಡಿದ್ಮೇಲೆ ಒಂದು ಡಿಕ್ಲರೇಷನ್ ಕೇಳ್ತಾರೆ. ಸೊ ಇಲ್ಲಿ ಒಂದು ರೈಟ್ ಮಾರ್ಕ್ ನೀವು ಮಾಡಿ, ಸೊ ಇಲ್ಲಿ ಏನ್ ಮಾಡ್ಬೇಕು, ಸಬ್ಮಿಟ್ ಕೊಟ್ರೆ ಅವಾಗ ಅದು ಒಂದು ಡಿಕ್ಲರೇಷನ್ ಆಗುತ್ತೆ. ಓಕೆನಾ? ಈ ರೀತಿ ನೀವು ಓವಡಿಯನ್ನ ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಬಂದ್ರೆ, ಸೊ ಎರಡನೇದಾಗಿ ಬಂದ್ರೆ ಇಲ್ಲಿ ಲೀವ್ ಅಂತ ಹೇಳಿ ಇದೆ. ಸೊ ಲೀವ್, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲೈ ಫಾರ್ ಲೀವ್ ಅಂತ ಕೇಳುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಲೀವ್ ಟೈಪ್ ಕೇಳುತ್ತೆ, ಇಲ್ಲಿ ಸಾಕಷ್ಟು ಲೀವ್ ಟೈಪ್ ಕೇಳುತ್ತೆ. ನೀವು ಯಾವ ಲೀವ್ ಅನ್ನ ಹಾಕೊಂಡಿರ್ತೀರಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೇಟ್ ಫೆಚ್ ಆಗುತ್ತೆ, ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೂ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕು. ಕ್ಯಾಲೆಂಡರ್ ಓಪನ್ ಆಗುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಸೊ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಸೊ ಎಲ್ಲಿವರೆಗೂ ಅನ್ನೋದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಕ್ಯಾಲೆಂಡರ್ ಓಪನ್ ಆಗುತ್ತೆ. ನಿಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಆ ಡೇಟ್ ನ ಟಚ್ ಮಾಡಿ ನೀವು ಇಲ್ಲಿ ಓಕೆ ಕೊಟ್ರೆ ಅದು ಕೂಡ ಡೇಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ರೀಸನ್ ಫಾರ್ ಲೀವ್ ಅಂತ ಹೇಳಿದೆ. ಇಲ್ಲಿ ಯಾವ ಪರ್ಪಸ್ಗೆ ನೀವು ಲೀವ್ ತಗೋತಿದ್ದೀರಾ ಅಂತ ಒಂದಿಷ್ಟು ನೀವು ಇಂಗ್ಲಿಷ್ ಅಲ್ಲಿ ಅಥವಾ ಕನ್ನಡದಲ್ಲಿ ನೀವು ಯಾವ ಪರ್ಪಸ್ ಹೋಗ್ತಾ ಇದ್ದೀರಾ ಅಂತ ಹೇಳಿ ನೀವು ಟೈಪ್ ಮಾಡ್ಬೇಕಾಗತ್ತೆ. ಸೊ ಟೈಪ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ನಿಮ್ಗೆ ಲೀವ್ ಸಬ್ಮಿಟ್ ಮಾಡಿರ್ತೀರಾ, ಅದು ಹೋಗಿ ನಿಮ್ಮ DDO ಲಾಗಿನ್ ಹೋಗ್ತದೆ. ಅವರು ಅಲ್ಲಿ ಅಪ್ರೂವಲ್ ಮಾಡ್ಬೋದು, ರಿಜೆಕ್ಟ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ನೋಡಿ ಆಪ್ಷನ್ ಇಲ್ಲಿ ರಿಪೋರ್ಟ್ ಇದೆ, ಇದು ವೆರಿ ಇಂಪಾರ್ಟೆಂಟ್. ಸೊ ಈ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ರೆ ಸೊ ಇಲ್ಲಿ ನಾವು ಚೆಕ್ ಇನ್ ಚೆಕ್ಔಟ್ ಆಗಿರೋದು ಪ್ರತಿಯೊಂದು ಕೂಡ ಇಲ್ಲಿ ನೋಡಿ ಎಲ್ಲ ಕೂಡ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ರಿಪೋರ್ಟ್ ನಿಮಗೆ ಸಿಕ್ಬಿಡುತ್ತೆ ಇಲ್ಲಿ. ಹಾಗಾಗಿ ನೋಡಿ ಸೆಷನ್ 1, ಸೆಷನ್ 2 ಎಲ್ಲ ಸಿಗುತ್ತೆ. ನೀವು ಚೆಕ್ ಇನ್ ಆಗಿರೋ ಟೈಮ್ಸ್, ಚೆಕ್ಔಟ್ ಆಗೋ ಟೈಮ್ಸ್ ಎಲ್ಲ ಕೂಡ ಇಲ್ಲಿ ರಿಪೋರ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ತೋರಿಸ್ತಾ ಹೋಗುತ್ತೆ, ನೀವು ನೋಡ್ಕೋಬಹುದು. ಇಲ್ಲಿ ಒಂದಿಷ್ಟು ಪಿ ಅಂದ್ರೆ ಪ್ರೆಸೆಂಟ್, ಆಬ್ಸೆಂಟ್, ಸೊ ಇದೆಲ್ಲ ಕೊಟ್ಟಿರ್ತಾನೆ. ಓವಡಿ ಎಷ್ಟು, ಆಮೇಲೆ ಲೀವ್ ಪೆಂಡಿಂಗ್ ಇದೆಯಾ, ಅಪ್ರೂವಲ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ, ಹಾಲಿಡೇ, ಇದೆಲ್ಲ ತೋರಿಸುತ್ತೆ. ಸೊ ಇದೆಲ್ಲ ನೀವು ನೋಡ್ಕೋಬಹುದು ಇದು ರಿಪೋರ್ಟ್ ಅಲ್ಲಿ. ಸೊ ನಿಮ್ಗೆ ಆಯಾ ತಿಂಗಳ ಪ್ರತಿ ಕನ್ಸಾಲಿಡೇಟೆಡ್ ರಿಪೋರ್ಟ್ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಓಕೆ, ಸೊ ಇಲ್ಲಿ ಆಗ್ಲೇ ನಾನು ಹೇಳಿದೆ. ಸೊ ಒಂದ್ ವೇಳೆ ಇದು ನೀವು ಕರೆಕ್ಟ್ ಆಗಿ ಲಾಗಿನ್ ಆಗಿದ್ದು ಲಾಗಿನ್ ಆಗಿ ಇಲ್ಲಿ ಚೆಕ್ ಇನ್ ಆಗಿರ್ತೀರಾ, ಕರೆಕ್ಟ್ ಆಗಿ ಚೆಕ್ ಇನ್ ಆಗಿದ್ರು ಇದೇನಾದ್ರೂ ಗ್ರೀನ್ ಕಲರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಇದು ಆಶ್ ಕಲರ್ ಆಗ್ಬೇಕು. ಆಶ್ ಕಲರ್ ಆಗಿದ್ರೆ ಮಾತ್ರ ನೀವು ಕರೆಕ್ಟ್ ಆಗಿ ಚೆಕ್ ಇನ್ ಆಗಿದ್ದೀರಾ ಅಂತ. ಒಂದ್ ವೇಳೆ ಕರೆಕ್ಟ್ ಆಗಿ ಚೆಕ್ ಇನ್ ಆಗಿರ್ತೀರಾ ಬಟ್ ಇದು ಗ್ರೀನ್ ಕಲರ್ ಅಲ್ಲೇ ಇದ್ರೆ ಸೊ ನೀವು ಇಲ್ಲಿ ರಿಪೋರ್ಟ್ ಅಲ್ಲಿ ನೋಡ್ಬೋದು ಅವತ್ತಿನ ಏನು ಡೇಟ್ಗೆ ನಿಮ್ದು ಇಲ್ಲಿ ಚೆಕ್ ಇನ್ ಆಗಿರೋ ಟೈಮಿಂಗ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಪ್ರೆಸೆಂಟ್ ಅಂತ ಬಂದಿರುತ್ತೆ, ಸೊ ಪಿ ಅಂತ ಇರುತ್ತೆ. ಸೊ ಅವಾಗ ನೀವು ಚೆಕ್ ಇನ್ ಆಗಿದ್ದೀರಾ ಅಂತ ಹೇಳಿ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಸೊ ಒಂದು ವೇಳೆ ನೀವು ಸಿಗ್ನಲ್ ನೆಟ್ವರ್ಕ್ ಕಡಿಮೆ ಇದ್ರೆ ಈ ತರ ಒಂದು ಪ್ರಾಬ್ಲಮ್ ಬರಬಹುದು. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ನೀವು ಚೆಕ್ ಇನ್ ಆಗಿ ಇದು ಆಶ್ ಕಲರ್ ಬರಲೇ ಇಲ್ಲ, ಏನಪ್ಪಾ ಇಷ್ಟೊತ್ತಾದ್ರೂ ಆಶ್ ಕಲರ್ ಬರಲಿಲ್ಲ, ಚೆಕ್ ಇನ್ ಆಗಿದ್ದೀನಿ, ಇನ್ನು ಗ್ರೀನ್ ಕಲರ್ ಅಲ್ಲೇ ಇದೆ ಅಂತ ಹೇಳಿ ತಕ್ಷಣ ನೀವು ಇಲ್ಲಿ ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಿ ಚೆಕ್ಔಟ್ ಆಗುವಂತ ಪ್ರಯತ್ನವನ್ನ ದಯವಿಟ್ಟು ಮಾಡಬೇಡಿ. ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಸೊ ನೀವು ಚೆಕ್ ಇನ್ ಆಗಿರೋದು ಅಲ್ಲಿ ನಿಮ್ಗೆ ತೋರಿಸುತ್ತೆ. ಓಕೆ,
ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಇದೆ, ವೆರಿ ಇಂಪಾರ್ಟೆಂಟ್. ಪ್ರೊಫೈಲ್ ನ ಒಂದ್ಸಲ ನೀವು ನೋಡ್ಕೊಂಡ್ಬಿಟ್ರೆ ಇಲ್ಲಿ ನಿಮ್ಮ ಡೇಟು, ನಿಮ್ಮ ಫೋನ್ ನಂಬರು, ನಿಮ್ಮ ಅಡ್ರೆಸ್ ಎಲ್ಲ ಇದೆ. ಸೊ ಇಲ್ಲಿ ನೀವು ಯಾವಾಗ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ಕೂಡ ಇಲ್ಲಿ ಕೆಳಗಡೆ ತೋರಿಸುತ್ತೆ ನೋಡಿ. ಇಲ್ಲಿ ಒಂದು ಮೇಲ್ಗಡೆ ನಿಮ್ಮ ಮೊಬೈಲ್ ಟಾಪ್ ಬಲಭಾಗದಲ್ಲಿ ಒಂದು ಸಿಂಕ್ ಆಪ್ಷನ್ ಇದೆ. ಸೊ ಇದನ್ನ ಕೊಟ್ರೆ ಇದು ಸಿಂಕ್ ತಗೊಳುತ್ತೆ ನೋಡಿ. ಇದನ್ನ ಕೊಟ್ರೆ ಸೊ ಅವಾಗ ನಿಮ್ದು ಇಲ್ಲಿ ಅಪ್ಡೇಟೆಡ್ ಡೇಟು ಟೈಮಿಂಗ್ಸ್ ಎಲ್ಲ ಕೂಡ ಇಲ್ಲಿ ಬರ್ತದೆ. ಅದನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಮೂವ್ಮೆಂಟ್ ಇದೆ, ಅಂದ್ರೆ ಮೂವ್ಮೆಂಟ್ ರಿಜಿಸ್ಟರ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಸೆಲೆಕ್ಟ್ ಪರ್ಪಸ್ ಅಂತ ಬರುತ್ತೆ. ಪರ್ಸನಲ್ ವರ್ಕ್ ಹೋಗ್ತಾ ಇದ್ದೀರಾ, ಅಫಿಷಿಯಲ್ ವರ್ಕ್ ಅಥವಾ ಅದರ್ ಅಂತ ನೀವು ಯಾವ್ದು ರೀಸನ್ ಅನ್ನ ತಗೊಳ್ಳಿ. ಆಮೇಲೆ ಅವರ್ಸ್, ಎಷ್ಟು ಅವರ್ ಹೋಗ್ತೀರಾ ಅಂತ, 2 ಅವರ್ಸ್, 3 ಅವರ್ಸ್, 4 ಅವರ್ಸ್, 5 ಅವರ್ಸ್, ನೀವು ಅವರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮಿನಿಟ್ಸ್ ಕೇಳುತ್ತೆ, ಎಷ್ಟು ಮಿನಿಟ್ ನೀವು ಬೇಕಾದ್ರೆ ಮಿನಿಟ್, ನಿಮಗೆ ಎಷ್ಟು ಗಂಟೆ ಎಷ್ಟು ನಿಮಿಷ ಬೇಕಾಗುತ್ತೆ ಅಷ್ಟನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅದನ್ನ ಪ್ಲೇಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಸಬ್ಮಿಟ್ ಮಾಡಿದ್ರೆ ಸೊ ಅಲ್ಲಿಗೆ ಆ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಕೂಡ ನೀವು ಎಂಟ್ರಿ ಆಗತ್ತೆ. ಇಷ್ಟು ಆಪ್ಷನ್ಸ್ ಇದರಲ್ಲಿ ಕೊಟ್ಟಿರ್ತಾನೆ. ಸೊ ಇಷ್ಟು ಆಪ್ಷನ್ಸ್ ಅನ್ನ ತಾವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಈ ಒಂದು ಕ್ಯಾಂಪ್ಸ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ದಂಗೆ ನೀವು ಹಾಜರಾತಿಯನ್ನ ಹಾಕಬಹುದು. ಸೊ ಒಂದು ವೇಳೆ ನಿಮ್ಮ ಪ್ರೊಫೈಲ್ ಅಲ್ಲಿ ಈಗ ನೋಡಿ, ಈ ಪ್ರೊಫೈಲ್ ಅಲ್ಲಿ ಏನಾದ್ರೂ ನಿಮ್ದು ಇಲ್ಲಿ ಅಡ್ರೆಸ್ ತಪ್ಪಿದ್ರೆ ದಯವಿಟ್ಟು ಏನು ನಿಮ್ ತಾಲೂಕು ನೋಡಲಿದ್ದಾರೆ, ನಿಮ್ಮ DDO ಇದ್ದಾರೆ, ಅವ್ರ ಕಡೆ ಕೊಟ್ಟು ಸೊ ಇದನ್ನ ನೀವು ಅಪ್ಡೇಟ್ ಮಾಡಿಸ್ಕೋಬೇಕು. ಅಪ್ಡೇಟ್ ಮಾಡಿಸ್ಕೊಂಡಾಗ ನಿಮ್ಮ ಆಫೀಸ್ ನೇಮು ಕರೆಕ್ಟ್ ಆಗಿ ಬರ್ತದೆ. ಯಾಕೆಂದ್ರೆ ನಿಮ್ಮ ಆಫೀಸ್ ನೇಮ್ ಇಲ್ಲಿ ಕರೆಕ್ಟ್ ಆಗಿದ್ರೆ ಮಾತ್ರ ನೀವು ಆ ಒಂದು ಬೌಂಡ್ರಿನಲ್ಲಿ ಹಾಜರಾತಿ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ. ನೀವು ಆ ಬೌಂಡ್ರಿ ಇಲ್ಲಿ ಆಫೀಸ್ ನೇಮ್ ತಪ್ಪಿದ್ದು ನೀವು ಬೇರೆ ಕಡೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಹಾಕ್ಲಿಕ್ಕೆ ಆಗಲ್ಲ. ಸೊ ಇದಿಷ್ಟು ಆಪ್ ಅಲ್ಲಿ ಬರ್ತಕ್ಕಂತ ಆಪ್ಷನ್ಸ್, ಅವುಗಳ ಬಗ್ಗೆ ಮಾಹಿತಿ. ಸೊ ಎಲ್ರಿಗೂ ಧನ್ಯವಾದಗಳು.